ಗಂಡ ಇರುವವರೆಗೆ ಸುಮಂಗಲಿ, ಗಂಡ ತೀರಿ ಹೋದ ನಂತರ ದೀರ್ಘ ಸುಮಂಗಲಿ. ಈ ಮಾತನ್ನ ನಿಮಗೆ ನಾನು ಯಾಕೆ ಹೇಳಿದ್ದೇನೆ ಅಂತ ಕೇಳಿದರೆ, ತುಂಬ ಜನ ಸ್ತ್ರೀಯರು ನನ್ನ ಹತ್ರ ಬಂದು, ನನ್ನ ಗಂಡ ತೀರಿ ಹೋಗಿದ್ದಾರೆ, ನಾನು 10 ವರ್ಷದಿಂದ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೇನೆ, ಈಗ ನಿಲ್ಲಿಸುವಂಥ ಪರಿಸ್ಥಿತಿ ಬಂದಿದೆ, ಗಂಡ ಇಲ್ಲದ ಕಾರಣ ನನಗೆ ಪೂಜೆ ಮಾಡಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ, ವೈಭವ ಲಕ್ಷ್ಮೀ ಪೂಜೆ ಮಾಡಿದ್ದೇನೆ, 10 ವರ್ಷದಿಂದ ಗಂಡ ತೀರಿ ಹೋಗಿದ್ದಾರೆ, ನನಗೀಗ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿಲ್ಲ, ಗುರುಜಿ ಪೂಜೆ ಮಾಡಬೇಕಾ ನಿಲ್ಲಿಸಬೇಕಾ ಅಂತ. ನಾನು ನನ್ನ ತಾಯಂದಿರಿಗೆ ಎಲ್ಲರಿಗೆ ಹೇಳೋದು, ನೀವು ಯಾವ ಕಾರಣಕ್ಕೂ ಲಕ್ಷ್ಮೀ ಪೂಜೆಯನ್ನು, ವರಲಕ್ಷ್ಮಿ ಪೂಜೆಯನ್ನು, ವೈಭವ ಲಕ್ಷ್ಮಿ ಪೂಜೆಯನ್ನು ನಿರಂತರ ಮಾಡಿಕೊಂಡು ಬನ್ನಿ. ನಿಮಗೆ ಅದರಿಂದ ಧೈರ್ಯ ಸ್ಥೈರ್ಯ ಸಿಗ್ತದೆ. ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೂಡ ಆದಿ ಲಕ್ಷ್ಮಿ ನಿಮಗೆ ಕೊಡ್ತಾಳೆ. ಗಂಡ ತೀರಿ ಹೋಗಿದ್ದಾರೆ ಅಂತ ಪೂಜೆಯನ್ನು ಯಾವ ಕಾರಣಕ್ಕೂ ನಿಲ್ಲಿಸುವುದು ಬೇಡ. ನನ್ನ ಆತ್ಮೀಯ ನಡೆದಾಡುವ ದೇವರುಗಳಿಗೆ ನಮಸ್ಕಾರ. ಪೂಜೆ ಮಾಡುವಂಥ ವಿಧಿವಿಧಾನ ತಪ್ಪಿರ್ಬೋದು. ಕಲಶ ಪ್ರತಿಷ್ಠೆ ಮಾಡಲಿಕ್ಕೆ ನಿಮಗೆ ಗೊತ್ತಿಲ್ಲ. ಕೆಲವರು ಮುಖವಾಡವನ್ನು ಲಕ್ಷ್ಮಿಗೆ ಹಾಕ್ತಾರೆ, ಮತ್ತು ಹಾಕಿದ ಮುಖವಾಡವನ್ನು ಕಬಟ್ನ ಒಳಗಡೆ ಇಡ್ತಾರೆ. ಇದೆಲ್ಲವೂ ಕೂಡ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ತಿಳಿದವರ ಹತ್ರ ನೀವು ತಿಳಿದುಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ತೊಂದರೆ ಇಲ್ಲ. ಪ್ರಾಚೀನ ಪದ್ಧತಿ ಪ್ರಕಾರ ಪ್ರತಿದಿನವೂ ಕೂಡ ನಮ್ಮ ಮನೆಯಲ್ಲಿ ಕಲಶ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದರೆ ಒಳ್ಳೆಯದು. ಆ ಪೂಜೆಯ ವಿಧಿವಿಧಾನವನ್ನು ನೀವು ತಿಳಿದುಕೊಂಡರೆ ನಿಮ್ಮ ಮನೆಗೆ ಎಲ್ಲ ಥರದ ಸುಖ ಶಾಂತಿ ನೆಮ್ಮದಿ ಬರುವಂಥ ದಾರಿದ್ರ್ಯತೆಗಳು ದೂರ ಆಗ್ತದೆ. ಗೊತ್ತಿಲ್ಲದ ಕಾರಣ ನಾವು ಪೂಜೆ ಮಾಡ್ತಿದ್ದೇವೆ, ಆದ ಕಾರಣ ನಮಗೆ ಕೆಲವು ತೊಂದರೆಗಳು ಬರ್ತದೆ. ಅದಕ್ಕೋಸ್ಕರ ತಿಳಿದುಕೊಂಡು ಯಾವುದೇ ಒಂದು ಪೂಜೆ ಮಾಡುವಾಗ ಕಲಶದಲ್ಲಿ ಏನೆಲ್ಲ ಹಾಕಬೇಕು ಅದು ಗೊತ್ತಿರುವುದಿಲ್ಲ. ಅದನ್ನೆಲ್ಲ ತಿಳಿದುಕೊಂಡು ಪೂಜೆ ಮಾಡಿದರೆ ನಮಗೆಲ್ಲರಿಗೂ ಆ ಮಹಾಲಕ್ಷ್ಮಿ ಆಯುರಾರೋಗ್ಯ ಸಂಪತ್ತು ಸಮಾಧಾನ ಸಮೃದ್ಧಿಯನ್ನು ಕೊಡ್ತಾಳೆ. ಹಾಗೆಯೇ ಈ ರೀಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ನಿಮಗೆ ಗೊತ್ತಿಲ್ಲದ ಕೆಲವು ವಿಷಯಗಳನ್ನು ಹೇಳಿಕೊಡುವಂಥ ಕೆಲಸವನ್ನು ನಾನು ಮಾಡ್ತಿದ್ದೇನೆ. ನನ್ನ ಫೋನ್ ನಂಬರನ್ನು ಬರೆದುಕೊಳ್ಳಿ, 9880254627. ಜೈ ಶ್ರೀರಾಮ್.